ದೇವರಾಜ್ ಅವರೇ, ಸಿದ್ದರಾಮಯ್ಯನವರು ಸಿಟ್ಟಾಗಿದ್ದಾರೆ, ಇದರಿಂದ ಏನಾದರೂ ಲಾಭ ಆಗಬಹುದು? ಖಂಡಿತವಾಗಿ ಮುಖ್ಯಮಂತ್ರಿ ಬದಲಾವಣೆಯ ನಂತರ ಎರಡನೇ ಸಲ ನಿರೀಕ್ಷೆ ಶುರುವಾಗಿದೆ ವಿರೋಧ ಪಕ್ಷದವರಿಗೆ. ಈಗ ನನ್ನ ಪಾಲಿಗೆ ಮೊದಲ ನಿರೀಕ್ಷೆ ನಿಜ ಆಗಲಿಲ್ಲ. ಅಫ್ಕೋರ್ಸ್ ಸರ್, ಹೀಗಂತೂ ಗಜಪ್ರಸವ ಅಂತೂ ಆಯಿತು. 2 ತಿಂಗಳಾದಮೇಲೆ ಇವತ್ತು ವಿಸ್ತರಣೆ ಆಗಿದೆ. ಒಂದು ಕಡೆ ಇದನ್ನು ಇಟ್ಕೊಳ್ಳೋಣ ಸರ್. ಈಗ ಈ 3.25 ವರ್ಷದ ಒಂದು ಘಟನೆಯನ್ನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 139 ಸೀಟ್ ತೊಗೊಂಡು ಅಧಿಕಾರಕ್ಕೆ ಬಂದ ನಂತರ ನಮ್ಮ ರಾಜ್ಯದಲ್ಲಿ ಚರ್ಚೆ ಆಗಿರೋ ಅತಿಯಾದ ವಿಷಯಗಳು ಅಂತಂದರೆ ಮುಖ್ಯಮಂತ್ರಿ ಯಾರು, ಉಪಮುಖ್ಯಮಂತ್ರಿಗಳು ಯಾರು, ಅಧ್ಯಕ್ಷರು ಯಾರು, ಮತ್ತು ಮಂತ್ರಿಮಂಡಲ, ಮತ್ತು ಮುಖ್ಯಮಂತ್ರಿಗಳು, ಮತ್ತು ವಿಸ್ತರಣೆಗಳು ಇದೇ ಆಗಿದೆಯೋ ಹೊರತು ಆಡಳಿತ ಏನಾಯಿತು ಈ 3.25 ವರ್ಷದಲ್ಲಿ ಅಂತ ಚರ್ಚೆ ಮಾಡಿದಾಗ 100ಕ್ಕೆ ರೂಪಾಯಿ ಆಡಳಿತದ ಮೇಲೆ ಅತಿ ಕೆಟ್ಟ ಮತ್ತು ದುಷ್ಪರಿಣಾಮಗಳನ್ನು ಬೀರಿದಂತೂ ಸತ್ಯ. ಒಂದೇ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಈ ರಾಜ್ಯ ಸಾಕ್ಷಿ ಆಗಲಿಲ್ಲ. ಕಾರಣ ಏನಪ್ಪ ಅಂದರೆ ಇದೇ ಗಲಾಟೆಗಳು. ಒಂದು ಕಡೆ ಇದು ಒಂದು ಕಡೆ ಅಲ್ಲ ಸರ್, ಇದು ಒಂದು ಕಡೆ ಅಲ್ಲ ಸರ್, ಇದನ್ನು ಒಂದು ಕಡೆ ಇಟ್ಟೋಣ. ಈಗೇನಾಗಿದೆ, ಈಗ ಈ ವಿಸ್ತರಣೆ ಅಂತೂ ಸ್ಪಷ್ಟವಾಗಿ ನಮಗೆ ಗೋಚರ ಆಗ್ತಿದೆ. ಏನಪ್ಪ ಅಂತಂದರೆ ಪವರ್ ಸೆಂಟರ್ 2 ಇದೆ ಅಂತಕ್ಕಂಥದ್ದು ಗೋಚನೆ. ಈಗ ನೋಡಿ, 2 ಗುಂಪಲ್ಲಿ ಯಾರು ಗುರುತಿಸ್ಕೊಂಡ್ರೋ ಅವ್ರು ಮಾತ್ರ ಇವತ್ತು ಮಂತ್ರಿಮಂಡಲದಲ್ಲಿ ಇದರ ಹೊರತು ಯಾರು ಗುರುತಿಸ್ಕೊಳ್ಳಿಲ್ವೋ ಅವ್ರನ್ನ ಕೇಳೋರು ದಿಕ್ಕಿಲ್ಲ. ಎನ್ ವೈ ಗೋಪಾಲಕೃಷ್ಣ ಅಡ್ಸಲಾಗಿದ್ರು ಪಾಪ ಒಳ್ಳೆ ಸಭ್ಯವಾದ ವ್ಯಕ್ತಿ, ಯಾರು ಮಾತಾಡಿಸೋರೇ ದಿಕ್ಕಿಲ್ಲ ಅವ್ರನ್ನ. ಸರ್, ಈ ರಾಜ್ಯದ ಇತಿಹಾಸದಲ್ಲಿ ಯಾವ ಮಂತ್ರಿಮಂಡಲ ಎಷ್ಟು ಗೊಂದಲ ಇಲ್ಲದೆ ಸರ್. ಈಗ ನಾನು ಅದನ್ನು ಪ್ರಶ್ನೆ ಮಾಡಲ್ಲ ಸರ್. ಇದನ್ನ ನಾನು ಪ್ರಶ್ನೆ ಮಾಡಿ ಯಡಿಯೂರಪ್ಪನವರು ಬಿಜೆಪಿಯವರು ಕೆಳಗಿಳಿಸಿದ್ರಪ್ಪ, ಬೊಮ್ಮಾಯಿ ಮುಖ್ಯಮಂತ್ರಿ ಆದ್ರು, ಯಡಿಯೂರಪ್ಪನವರು ಕನ್ಸಲ್ಟೇಷನ್ ಮಾಡದೆ ಕ್ಯಾಬಿನೆಟ್ ಮಾಡಿದ್ರ. ನಾನು ಹೇಳ್ತಿರೋದು ಏನು ಅಂತಂದ್ರೆ, ಈ ಒಂದು ಏನು ಗುಂಪುಗಾರಿಕೆ ಇದೆಯಲ್ಲ, ಈ ಪವರ್ ಸೆಂಟರ್ಗಳು 2 ಆಗಿರೋದ್ರಿಂದ ಮತ್ತೆ ಆಡಳಿತದ ಮೇಲೆ ಇರ್ತಕ್ಕಂಥ 1.25 ವರ್ಷ ಏನಾಗ್ಬೋದು ಅಂತ ನಾನು ಊಹಿಸ್ಕೊಂಡು ಮಾತಾಡ್ತಿದ್ದೀನಿ. ಅದನ್ನು ಹೇಳಲಿಕ್ಕೆ ನಾನು ನೋಡ್ತಿರೋದು. ಈಗ ಈ 2 ಕಡೆ ಪವರ್ ಸೆಂಟರ್ ಇರುವಂಥದ್ದು ಭಾಳ ಸ್ಪಷ್ಟವಾಗಿ. 2 ಪವರ್ ಸೆಂಟರ್ ಇರ್ಬೋದು ರೀ. ಜಿಲ್ಲೆಗೊಂದು ಪವರ್ ಸೆಂಟರ್ ನಾನು ಹೇಳ್ತೀನಿ ಕೇಳಿ. ಬಾಲಕೃಷ್ಣ JDSನಿಂದ ಬಂದರು, ಮಂತ್ರಿ ಆದರು. ಅದು JDSನ್ನು ಉದ್ದೇಶವಾಗಿಟ್ಕೊಂಡೇ ಬಾಲಕೃಷ್ಣ ಮಂತ್ರಿ ಆಗಿದ್ದು, ಅದರಲ್ಲೇನು 2 ಮಾತಿಲ್ಲ. ಶಿವಲಿಂಗೇಗೌಡರು ಹಾಸನದಲ್ಲಿ ದೇವೇಗೌಡರು ಏನಕ್ಕೇನ ಒಟ್ಟು ತಡಿತಾ ಇದ್ರು, ಕಾಂಗ್ರೆಸ್ನಲ್ಲಿ ಯಾರೂ ಮಂತ್ರಿ ಆಗದಂತೆ, ಹಾಸನದಲ್ಲಿ ಯಾರೂ ಮಂತ್ರಿ ಆಗದಂತೆ ನೋಡ್ಕೊಳ್ತಾ ಇದ್ರು. ಅಲ್ಲ, ನನ್ನ ಹೇಳಿ ನಿಮ್ಮ ಅಭಿಪ್ರಾಯ. ಈ ಬಾರಿ DK ಶಿವಕುಮಾರ್ ಶಿವಲಿಂಗೇಗೌಡರಿಗೆ ಪ್ರಾಮಿಸ್ ಮಾಡದಂತೆ ಹಾಸನದಲ್ಲಿ ಒಬ್ಬ ಮಂತ್ರಿ ಬಂದರು. ಭಾಳ ಗಂಡಸಿ ಶಿವರಾಮ ಆದಮೇಲೆ ನನಗೆ ನೆನಪಿರೋ ಪ್ರಕಾರ ಯಾರೂ ಮಂತ್ರಿ ಆಗಿದ್ದಿಲ್ಲ. ಅಲ್ಲಿ ತಡಿತಿದ್ರು ದೇವೇಗೌಡರು, ಹೈಕಮಾಂಡ್ ಮೇಲೆ ಏನೇನು ಒತ್ತಡ ಹಾಕಬೇಕು ಹಾಕಿ ತಡಿತಾ ಇದ್ರು. ಈ ಬಾರಿ ಅವರಾದರು, ಚಲುವರಾಯಸ್ವಾಮಿ ಮತ್ತಾದರು. ಅದರ ಜೊತೆಗೆ ಆ ಭಾಗದಲ್ಲಿ ಒಬ್ಬ ದಲಿತ ಬಲಗೈ ಶಾಸಕನನ್ನು ಮಂತ್ರಿ ಮಾಡಿದ್ದು, ನರೇಂದ್ರ ಸ್ವಾಮಿ ಮಂತ್ರಿ ಆದರು. ಇವೆಲ್ಲವೂ ಕೂಡ JDSನ್ನು ಉದ್ದೇಶವಾಗಿಟ್ಕೊಂಡೇ ಮಾಡಿರ್ತಕ್ಕಂಥ. ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದರಲ್ಲೂ ವಿಶೇಷವಾಗಿ JDS ಉದ್ದೇಶ ಒಂದು, ಅದರಲ್ಲೂ ವಿಶೇಷವಾಗಿ ದೇವೇಗೌಡರ ಕುಟುಂಬವನ್ನು ಯಾರು ಭಾಳಷ್ಟು ಕೆಟ್ಟದಾಗಿ ಹಳಿಲಿಕ್ಕೆ ಮಾಡಿದ್ರೋ ಅವರನ್ನೇ ಇವತ್ತಿನ ದಿವಸ ಆಯ್ಕೆ ಮಾಡಿರೋದು ಅನ್ನೋದು ನಮಗೆ ಗೊತ್ತಿದೆ. ಅದ್ರ ಬಗ್ಗೆ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು, ಅದ್ರ ಬಗ್ಗೆ ಜನನೂ ಇವತ್ತಿನ ದಿವಸ ಗಮನಿಸ್ತಿದ್ದಾರೆ. ಈಗಾಗಲೇ ರವೀಂದ್ರ ಸರ್ ಹೇಳಿದಾಗೆ ಇವರ ಮಾತುಗಳು ಮುಂದೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಆ ಪರಿಣಾಮಕ್ಕೆ ಬೆಲೆ ತೆರುವಂಥ ಕಾಲ ದೂರ ಏನಿದ್ದಿಲ್ಲ, ಬರುತ್ತದು. ಅದ್ರ ಬಗ್ಗೆ ನಂಗೆ ಸಮಸ್ಯೆ ಇದ್ದಿಲ್ಲ ಸರ್. ಈಗ 2 ಪವರ್ ಸೆಂಟರ್ಗಳು 1.25 ವರ್ಷದಲ್ಲಿ ರಾಜ್ಯವನ್ನು ಎಷ್ಟು ಹಾಳು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ದಿವಸ ಯೋಚನೆ ಮಾಡ್ತಿರೋದು ಸರ್. ಮೊದಲನೇ ಅವಧಿ ತಗೊಳ್ಳಿ, ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇವನ್ನು ಭಿನ್ನಾಭಿಪ್ರಾಯಗಳಿದ್ರೂ ಸಹ ನಾನು ಸಚಿವ ಆಗಬೇಕು ಅನ್ನೋ ಆಕಾಂಕ್ಷೆ ಇದ್ದಂಥವ್ರು ಇದ್ರೂ ಸಹ ಅವ್ರು ತೆಪ್ಪಗಿದ್ರು. ಯಾಕೆಂದರೆ 2ನೇ ಅವಧಿಗೆ ನಮ್ಗೆ ಸಿಗುತ್ತೆ ಅಂತ. ಆದರೆ ಈ ಅವಧಿಗೆ ಆ ರೀತಿ ಆಗೋಲ್ಲ. ಈ ಅವಧಿಗೆ ಇನ್ನು ಮುಂದೆ ನಮ್ಗೆ ಸಿಗೋದೇ ಇಲ್ಲ ಅನ್ನೋ ಅತೃಪ್ತಿ ಇನ್ನೂ ಹೆಚ್ಚಿಗೆ ಕಾಡುತ್ತೆ. ಇವಾಗ ಬೇರೆ ಆಪ್ಷನ್ ಏನಿದೆ ಅವ್ರಿಗೆ? ಅವ್ರಿಗೆ ಆಪ್ಷನ್ ಬೇರೆ ಪ್ರಶ್ನೆ ಸರ್. ಇವಾಗ ಆ ಅತೃಪ್ತಿ ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ? ಎಗೇನ್ ರಾಜ್ಯದ ಆಡಳಿತಕ್ಕೆ, ರಾಜ್ಯದ ಅಭಿವೃದ್ಧಿಗೆ ಇದು ಪೂರಕನ ಮಾರಕನ, ಇದನ್ನೇ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ನಮ್ಮ ಪ್ರಶ್ನೆಗಳು ವಿರೋಧ ಪಕ್ಷವಾಗಿ ನಾವು ಇದನ್ನು ಚಿಂತನೆ ಮಾಡ್ತಿದ್ದೀವಿ. ಯಾರು ರಾಜೀನಾಮೆ ಕೊಟ್ಟರೆ ಕೆಲವೇ ನಿಮಿಷಗಳಲ್ಲಿ ಅಂಗೀಕಾರ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳ ಆ ಮಾತು ಶೋಭೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆಂತಾರೆ ಪಕ್ಷದ ಅಧ್ಯಕ್ಷ ಮಾತು ಹೇಳಿದ್ರು ಒಂಥರ, ನಾನೇ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಹೆಂಗೆ ಅರ್ಥ ಅಲ್ಲಿಗೆ ಸರ್? ಏನೇನಾಗಿ ಇವ್ರು ಕೆಲಸ ಮಾಡ್ತಾವ್ರೆ, ಇನ್ ವಿಚ್ ಕೆಪಾಸಿಟಿ ಈಸ್ ವರ್ಕಿಂಗ್ ಅಂತ ಅನ್ನೋದು ಯೋಚನೆ ಮಾಡಬೇಕಲ್ಲ. ಅಲ್ಲ ಸರ್, ಪಕ್ಷದ ಅಧ್ಯಕ್ಷರಿದ್ದಾರೆ, ಅದಕ್ಕೋಸ್ಕರ ಅಧ್ಯಕ್ಷರಿದ್ದಾರೆ. ಪಕ್ಷದ ಅಧ್ಯಕ್ಷರಿಗೆ ರಾಜೀನಾಮೆ ಕೊಡೋದಿಲ್ಲ ಸರ್. ಶಾಸಕ ಸ್ಥಾನಕ್ಕೆ ರಾಜೀನಾಮೆ, ಶಾಸಕ ಸ್ಥಾನ ಕೊಡ್ಬೇಕಾದ್ರೆ ಮುಖ್ಯಮಂತ್ರಿ ಕೊಡ್ತಾರಾ? ಇಲ್ಲ. ಮತ್ತೆ ಅದು ಪ್ರಶ್ನೆ ಅದಲ್ಲ. ಈಗ ಇವರಿಗೆ ಅಧಿಕಾರ ಇದೆ, ಮಾತಾಡಿಸ್ತಿದೆ, ಮಾತಾಡ್ಲಿ. ಇದನ್ನೆಲ್ಲ ಜನ ಗಮನಿಸ್ತಿದ್ದಾರೆ, 1000 ಮಾತಾಡ್ಕೋಬಹುದು. ಇವತ್ತು ಡಿಫೆಂಡ್ ಮಾಡ್ಕೊಳ್ಳೋ ಪ್ರಶ್ನೆ ಬೇರೆ. ಇವತ್ತಿನ ದಿವಸ ಏನಾಗಿದೆ, ಒಂದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಏನು, ಮಾನ್ಯ ಸಿದ್ದರಾಮಯ್ಯನವರ ಅತೃಪ್ತಿ ಅಂತಕ್ಕಂಥದ್ದು ಎಷ್ಟು ಚೆನ್ನಾಗಿ, ಎಷ್ಟು ಜೋರಾಗಿ ಗೊತ್ತಾಗಿದೆ. ಮತ್ತು ಹೈಕಮಾಂಡನ್ನು ಸಹ ಬೆದರಿಸಿ ನಿಲ್ಲಿಸುವ ಮಟ್ಟಕ್ಕೆ ಇವತ್ತು ಗಟ್ಟಿಯಾಗಿದೆ ಅನ್ನೋದು ನಮಗೆ ಗೊತ್ತಾಗ್ತಿದೆ. ಈ ಒಂದು ಕಡೆ ಈ ಗುಂಪು, ಒಂದು ಕಡೆ ಆ ಗುಂಪು. ಈಗ ನೋಡಿ, ಕೈ ಬಿಟ್ಟಿರ್ತಕ್ಕಂಥ 12 ಜನ ಏನು ಹಿರಿಯ ಮುತ್ಸದ್ದಿಗಳು ಯಾರಿದ್ರು, ಅವ್ರ ಹಿರಿತನನೋ ಮುತ್ಸದ್ದಿತನೋ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಬಳಸ್ಕೊಳ್ಳಲ್ಲ, ಆ ಪಕ್ಷಕ್ಕೆ ಬಿಟ್ಟಿದ್ದು. ಬಿಟ್ಟಂಥವರಲ್ಲಿ 11 ಜನ ಮೊನ್ನೆ ಸಿದ್ದರಾಮಯ್ಯವ್ರ ಕಡೆಯವರೇನೆ.
ಅದನ್ನು ಸಹ ನಾವು ಸಮಸ್ಯೆ ಅಂದ್ರೆ ಗಮನಿಸುವಂಥದ್ದು. ಈಗ ಪಾಪ್ಯುಲರ್ ಲೀಡರ್ ಇಲ್ಲಿ ಹೈಕಮಾಂಡ್ ದಿಲ್ಲಿಯಲ್ಲಿ ಇರುವ ಪಕ್ಷಗಳಲ್ಲಿ ಹೊರಗೆ ಬರ್ತಾರೆ. ಅದು ಸರ್ ಅದನ್ನ ಈಗ ಎ ಟಿ ರಾಮಸ್ವಾಮಿ ಅವರನ್ನು ನೀವು ಮಾಡಿದ್ರಾ ಮಂತ್ರಿ ಯಾವತ್ತಾದ್ರೂ? ಸರ್ ಇವ್ರ ಪಕ್ಷದ ಒಳಗಡೆ ಪಕ್ಷ ಏನಾದ್ರು ಮಾಡ್ಕೊಂಡು ಹೋಗಲಿ, ನನ್ನ ರಾಜ್ಯದ ಮೇಲೆ ಈ ದುಷ್ಪರಿಣಾಮಗಳು ಯಾವ್ಯಾವ ರೀತಿ ಆಗ್ತಿವೆ ಅನ್ನೋದ್ರ ಬಗ್ಗೆ ನಾನು ಹೇಳೋದು. ಮುಂದೆ ಇವಾಗ ಸರ್ ಇಷ್ಟೆಲ್ಲ ನೀವು ಮಾಡ್ಕೊಂಡಲ್ವಾ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಾಡ್ಕೊಂಡಿರ್ತಕ್ಕಂಥ ಮಂತ್ರಿಮಂಡಲ ನೋಡಿದ್ರೆ, ಇವತ್ತೊಂದು ದಿವಸ ನಾವು ನೋಡ್ತು ಅಂತಂದರೆ ಅಲ್ಲೇನಾಗ್ತಿದೆ, ಹೌದಪ್ಪಗಳನ್ನು ಜಾಸ್ತಿ ಮಾಡ್ಕೊಂಡ್ರಾ ಅನ್ನೋ ಪ್ರಶ್ನೆನೂ ಸಹ ಚರ್ಚೆ ಆಗ್ತಾ ಇದೆ. ಅಂದ್ರೆ ಏನು, ಇವರು ಮುಂದೆ ಏಕಚಕ್ರಾಧಿಪತಿಯಾಗಿ ಆಡಳಿತವನ್ನು ನಡೆಸುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ಕೊಂಡ್ರ ಅಂತ ಇವತ್ತು ಅಲ್ಲೇ ಹಲವಾರು ವಲಯಗಳಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಸಹ ಮೇಲ್ನೋಟಕ್ಕೆ ಹೌದು ಅಂತ ಅನ್ಸುತ್ತೆ. ಅಲ್ಲಿಗೆ ಇವ್ರಿಗೆ ಮುಂದೆ ಏನು ಹಿರಿಯರು ಇತ್ತು ಅಂತಂದರೆ ನೇರವಾಗಿ ಮಾತನಾಡುವಂಥವ್ರು ಇರ್ತಿದ್ರು, ಅದು ನಿಷ್ಠುರವಾಗಿ ಮಾತನಾಡುವಂಥವ್ರು ಇದ್ರು, ರಾಜ್ಯದ ಪರವಾಗಿ ಮಾತಾಡುವಂಥವ್ರು ಸಹ ಇರ್ತಿದ್ರು. ಆ ಒಂದು ಹರ್ಡಲ್ಸ್ಗಳನ್ನೆಲ್ಲ ಇವತ್ತು ನಿವಾರಣೆ ಮಾಡಿಕೊಂಡು ತಾನು ಏನು ಹೇಳ್ತೀನೋ ಅದನ್ನು ಕೇಳುವಂಥ ಪರಿಸ್ಥಿತಿನೂ ನಿರ್ಮಾಣ ಮಾಡಿಕೊಂಡು ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ಇಟ್ಕೊಂಡು ಒಂದ್ಸಲ ಅನಲೈಸ್ ಮಾಡಿ. ಅಲ್ಲ ನಮಗೆ ಸರ್ ಈಗ ನೀವೆಲ್ಲ ಸರ್ ಈಗ ನನಗೆ ಶ್ರೀಯುತ ಬಾಬು ಅವರು ಹೇಳಿದ್ದು ನಾನು ಅಬ್ಸರ್ವ್ ಮಾಡ್ತಿದ್ದೀನಲ್ಲ, ಹಿಂದಿನ ಕೆಟ್ಟ ಪ್ರೆಸಿಡೆಂಟ್ಗೆ ಇಟ್ಕೊಂಡು ಈ ಕೆಟ್ಟ ಪ್ರೆಸಿಡೆಂಟನ್ನು ಡಿಫೆಂಡ್ ಮಾಡುವಂಥ ಪರಿಸ್ಥಿತಿ ಇದೆಯಲ್ಲ, ಅದನ್ನು ನಾವು ಒಪ್ಪುವಂಥದ್ದಲ್ಲ. ಇವತ್ತು ನೀವು ಅದಕ್ಕಿಂತ ಉತ್ತಮವಾಗಿ ಕೊಡ್ತೀವಿ ಅಂತ ಬಂದಂತವ್ರು ನೀವು ಏನೋ ಹಿಂದೆ ತಪ್ಪು ಮಾಡ್ಬಿಟ್ಟಿದ್ರು, ನಾವು ಉತ್ತಮವಾದ ಸರ್ಕಾರ ಘಂಟಾಘೋಷವಾಗಿ ರಾಜ್ಯ ಕೇಳಿ ಸಂಘ ಹೇಳಿಲ್ವಾ? ಹೌದಪ್ಪ ಯಾರಿದ್ದಾರೆ ಅದರಲ್ಲಿ? ಅಲ್ಲ ನೀವು ನೋಡಿವ್ರಂತೆ ಮುಂದೆ ನೀವೇ ನೋಡಿ ಸರ್. ಈಗ ಈ ಮುಂದೆ ಮಂತ್ರಿಮಂಡಲಗಳು ಬಂದಾಗ ಮತ್ತೊಂದು ಬಂದ ಸರ್, ಎಷ್ಟೋ ಕ್ಯಾಬಿನೆಟ್ಗಳಲ್ಲಿ ಹಿಂದೆ ಇದ್ದ ಸಿದ್ದರಾಮಯ್ಯವ್ರ ಮುಂದೆನೇ ಭಿನ್ನಾಭಿಪ್ರಾಯಗಳು ಕ್ಯಾಬಿನೆಟ್ ಮೀಟಿಂಗ್ಗಳಲ್ಲಿ ನೇರವಾಗಿ ಬರ್ತಿತ್ತು. ಅಷ್ಟರ ಮಟ್ಟಿಗೆ ಗಟ್ಟಿ ತಂದಲ್ಲಿ ಮಾತನಾಡುವಂಥವ್ರು ಇದ್ರು. ಈಗ ಅದಿದೆಯಾ? ಆ ವಾತಾವರಣವನ್ನು ನಿರೀಕ್ಷೆ ಮಾಡಬಹುದಾ? ಇವ್ರು ಹೇಳುವಂಥದ್ದೇ ತೀರ್ಮಾನ ಆಗುವಂಥ ಪರಿಸ್ಥಿತಿಗಳು ಬಂದಿದೆ ಇವಾಗ. ಖಾತೆ ಕೊಟ್ಟ ತಕ್ಷಣ ಪ್ರತಿಭಟನೆ ಮಾಡಿದ್ರು ರಾಮಲಿಂಗಾರೆಡ್ಡಿ ಅವರು. ಖಾತೆ ಕೊಟ್ಟ ತಕ್ಷಣ ಅದು ಬೆಲೆ ಇಲ್ದಂಗೆ ಆಗೋಯ್ತಲ್ಲ ಸರ್, ಅದಕ್ಕೆ ಬೆಲೆ ಇಲ್ದಂಗೆ ಆಗೋಯ್ತಲ್ಲ ಅಲ್ಲಿ. ಕಾಂಗ್ರೆಸ್ ಅಷ್ಟಾದ್ರೂ ಆಂತರಿಕ ಪ್ರಜಾಪ್ರಭುತ್ವ ಇದೆ ಸರ್. ಅವ್ರನ್ನ ಅವ್ರು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅದನ್ನ ಹೇಳುವಂಥ ಅನಿವಾರ್ಯತೆ ಅವ್ರಿಗಿರುತ್ತೆ, ಮಾತಾಡ್ಕೊಳ್ಳಿ, ಅದರ ಪ್ರಶ್ನೆ ಇಲ್ಲ. ಈ ಎಲ್ಲ ಅಂಶಗಳು ಸಹ ರಾಜ್ಯದ ಮೇಲೆ ಮತ್ತೆ ಕೆಟ್ಟ ಪರಿಣಾಮವನ್ನು ಬೀರೋದನ್ನ ಮುಂದುವರಿಸುತ್ತಿದ್ದು. ಸುರ್ಬಿ ಅವರೇ, ಈ ಸರ್ಕಾರ ಬಂದ ನಂತರ ವಿರೋಧ ಪಕ್ಷಗಳ ಲೆಕ್ಕಾಚಾರಗಳೇನಿದ್ದು ಆ ಲೆಕ್ಕಾಚಾರದಂತೆ ಏನೂ ಆಗಲಿಲ್ಲ. ನಾಯಕತ್ವ ಬದಲಾವಣೆ ದೊಡ್ಡದೊಂದು ಬಡದಾಟಕ್ಕೆ ಕಾರಣ ಆಗಿ ನಮ್ಮ ಆಪ್ಷನ್ಗಳು ಓಪನ್ ಆಗಿಬಿಡ್ತವೆ ಅಂತ ಅನ್ಕೊಂಡಿದ್ರಿ, ಆಗಿಲ್ಲ. ಅದು ಅಲ್ಲ, ಈ ನ್ಯಾರೇಟಿವ್ ಈಗಾದ್ರೂ ಈ ಅಸಮಾಧಾನಗಳು ನಮ್ಮ ದಾರಿ ಕ್ಲಿಯರ್ ಮಾಡ್ತವೆ ಅಂತ ನೀವು ಅನ್ಕೋತಾ ಇದ್ದೀರಿ? ನಾವು ಅದನ್ನು ಒಪ್ಪಲೇ ಇಲ್ಲ, ಅಥವಾ ನಾವು ಯಾವತ್ತೂ ಕಾಂಗ್ರೆಸ್ ಸರ್ಕಾರ ಇಂತಹ ಒಂದು 136 ಸೀಟ್ ಗೆದ್ದಾದ ನಂತರ ಒಂದು ಒಳ್ಳೆ ಸುಶಾಸನವನ್ನು ಮಾಡುತ್ತೆ ಅಂತಲೇ ನಾವು ಅಂದ್ಕೊಂಡು ಬಂದಿದ್ದು. ಆದರೆ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು, ಕಲ್ಲನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಮೇಲೆ, ಪಕ್ಷದ ಮೇಲೆ. ನಿಮ್ಮ ಮನೆ ಮುರಿತಿರುವಂತಹ ಕಲ್ಲನ್ನು ನಿಮ್ಮ ಮನೆ ಒಳಗಡೆಯಿಂದಾನೇ ಅದು ಎಸಿತಾ ಇರುವಂಥದ್ದು 3 ವರ್ಷದಿಂದ. ನಾವಲ್ಲ, ನಿಮ್ಮ ಕಾಂಗ್ರೆಸ್ಸಿನ ಶಾಸಕರೇನೆ ಈ ಎಲ್ಲ ಒಂದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಒಂದು ಏನು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಜಗಳದಲ್ಲಿ ನಿಮ್ಮ ಶಾಸಕರೇ ಹೋಗಿ ಬಂದು ಮಾತಾಡಿದ್ದು, ನಿಮ್ಮ ಶಾಸಕರೇ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಹೇಳಿದ್ದು, ಮಾಧ್ಯಮ ಮತ್ತೆ ಬಿಜೆಪಿ JDS ಬಂದಿದ್ದು ನಂತರನೇನೆ. ಇವತ್ತು ನಾವು ನೋಡ್ತಾ ಇರೋದು ನಿಮ್ಮ ಶಾಸಕರು, ನಿಮ್ಮ ಲೀಡರ್ಸೇ ಮಾತಾಡ್ತಾ ಇರುವಂಥದ್ದು. ಮತ್ತೆ ಮುಖ್ಯವಾಗಿ ಸಿದ್ದರಾಮಯ್ಯನವರು ವಿರುದ್ಧ ಮಾಡಿರುವಂಥದ್ದು 2 ವಿಷಯ. ಗಾಯತ್ರಿ ಶಾಂತಿಗೌಡರ ವಿಷಯಕ್ಕೆ ನಾನು ನಂತರ ಬರ್ತೀನಿ. ಜಮೀರ್ ಅಹ್ಮದ್ ಖಾನ್ ಅವರ ವಿಷಯದ ಬಗ್ಗೆ ಆಂಟಿ ಪಾರ್ಟಿ ಆಕ್ಟಿವಿಟಿ ಮಾಡಿರುವಂತವ್ರು ಅಂದ್ರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮನೆಯನ್ನು ಮುರಿತಾ ಇದ್ದಾರೆ. ಇಂಥವರಿಗೆ ನೀವು ಸಚಿವ ಸ್ಥಾನ ಕೊಡ್ತಾ ಇದ್ದೀರಾ ಅಂದ್ರೆ ಅದು ನಮ್ಮ ಮೇಲೆ, ನಮ್ಮ ನ್ಯಾರೇಟಿವ್ ಎಲ್ಲಿ, ನಾವು ಬಯಸ್ತಿರೋದು ಎಲ್ಲಿ? ನಾವು ಬಯಸ್ತಿರೋದು ಇವಾಗ ಬರಗಾಲ ಬರ್ತಾ ಇದೆ, ಅತಿವೃಷ್ಟಿ ನಡೀತಾ ಇದೆ, ಎಲ್ಲರೂ ಹೋಗಿ ಕೆಲಸ ಮಾಡಬೇಕು, ನಾವು ಹೋಗಿ ಕೆಲಸ ಮಾಡ್ತಾ ಇದೀವಿ ಈ ವಿಷಯಕ್ಕೆ, ಆದ್ರೆ ಸರ್ಕಾರ ಎಲ್ಲೂ ಸ್ಪಂದಿಸ್ತಿಲ್ಲ. ಇದ್ರಲ್ಲಿ ನಾವು ಬಯಸ್ತಾ ಇರೋದು. ಆದ್ರೆ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅಂದ್ರೆ ಆ ಒಂದು ಒಳಜಗಳದಲ್ಲಿ ಮತ್ತೆ ಯಾರು ಮುಖ್ಯಮಂತ್ರಿ ಆಗಿರ್ತಾರೆ, ಮುಖ್ಯಮಂತ್ರಿ ಆದ ನಂತರ ಯಾರ್ದು ಬಣ ಗೆಲ್ಲತ್ತೆ ಅಂತ ನೋಡ್ತಾ ಇರುವಂಥದ್ದು. ಇದು ಮೊದಲನೇ ಪಾಯಿಂಟ್. ಮತ್ತೆ ವಾಲ್ಮೀಕಿ ಹಗರಣದಲ್ಲಿ ಅಕ್ಯೂಸ್ಡ್ ಆಗಿರುವಂತಹ ನಾಗೇಂದ್ರ ಅವರಿಗೆ ಇನ್ನೊಂದು ಬಾರಿ ಸಚಿವ ಸ್ಥಾನ ಸಿಕ್ಕಿದೆ. ಇದು ರಾಜ್ಯದ ಜನ ನೋಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ಬಂದು ಇಲ್ಲ 177 ಕೋಟಿ ಅಲ್ಲ. ನಮ್ಮ ರಿಪೋರ್ಟರ್ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಕೇಳಿದ್ರಿ ಇದ್ರ ಬಗ್ಗೆ. ನಾನು ಅಕ್ಯೂಸ್ಡ್ ಆಗಿದ್ದೀರಿ, ನಾನು ಜೈಲಿಗೆ ಹಾಕಿದ್ರು, ನಾನು ಮುಖ್ಯಮಂತ್ರಿನೇ ಆಗಿಲ್ವಾ ಅಂತಾರ ಅವರು. ಯಾಕೆ ಅವ್ರು ರಿಸೈನ್ ಮಾಡಿದ್ರು? ಹಂಗಾರೆ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಅದು ನಮ್ಮ ರಿಪೋರ್ಟರ್ ಕೇಳಿದ ಪ್ರಶ್ನೆ. ಯೋಚನೆ ಮಾಡಬಹುದಿತ್ತಲ್ಲ, ಯಾಕೆ ಅವರು ರಿಸೈನ್ ಮಾಡಿದ್ರು? ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ರಿಸೈನ್ ಮಾಡಿ 2 ವರ್ಷ ಆದ ನಂತರ ವಾಪಸ್ ಬಂದಿರೋದು ಯಾವ ಕಾರಣ? ಏನು ಅದು ಇನ್ಯಾವುದು? ನಿಮಗೆ ಇಷ್ಟೊಂದು ಜನ ನಿಮಗೆ ನಾಯಕರಿದ್ದಾರೆ, ಬಹಳಷ್ಟು ಜನನ ಸ್ಯಾಟಿಸ್ಫೈ ಮಾಡಬೇಕು, ಬಹಳಷ್ಟು ಆಸ್ಪಿರೆಂಟ್ಸ್ ಇದ್ದಾರೆ ಅಂದ್ರೆ ನಿಮ್ಗೆ ಇನ್ಯಾರು ಕಾಣಿಸ್ತಿಲ್ವಾ? ಅದ್ರ ಲೆಕ್ಕಾಚಾರ ಬೇರೆ ಇದೆ, ನನಗೆ ಅದ್ರೊಳಗಡೆ ಹೋಗೋದಿಲ್ಲ. ನನ್ನ ಇವತ್ತು ವಿಶೇಷವಾದಂತಹ ಕರ್ತವ್ಯ, ಯಾಕೆಂದ್ರೆ ಇಲ್ಲಿ ಈ ಪ್ಯಾನೆಲ್ನಲ್ಲಿ ಏಕೈಕ ಮಹಿಳೆಯಾಗಿ ಗಾಯತ್ರಿ ಶಾಂತೇಗೌಡರ ಬಗ್ಗೆ ಒಂದು ಕಾಮೆಂಟ್ ಆಯಿತು. ಏನು ಅಂದರೆ, ಯಾಕೆ ಇಷ್ಟೊಂದು ಕಾಳಜಿ ಸಡನ್ ಆಗಿ ಅವ್ರ ಬಗ್ಗೆ ಅಂತ. ಇದು ಬರೀ ಗಾಯತ್ರಿ ಶಾಂತೇಗೌಡರು ಮಾತ್ರ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡ್ತಾ ಮತ್ತೆ ಇನ್ನು ಎಲ್ಲರೂ ಮಾತಾಡ್ತಾನೂ ಹೇಳಿದ್ರು, ನಾವು ಬಯಸಿದ್ದು ಬಹುಶಃ 2-3 ಇರ್ಬೋದೇನೋ ಸ್ಥಾನ,
ಅಂದರೆ 2026ರಲ್ಲಿ ನಾವು ಇನ್ನೂ ಒಂದು ಸಚಿವ ಸ್ಥಾನ ಒಬ್ಬ ಮಹಿಳೆಯರಿಗೆ ಚರ್ಚೆ ಮಾಡ್ತಾ ಇದೀವಿ. ಕಾಂಗ್ರೆಸ್ ಸರ್ಕಾರ ಬೆಳಗ್ಗೆ ನಾನು ಒಪ್ತೀನಿ, ಆದ್ರೆ ಅದರಲ್ಲಿ ಒಂದು ಡಿಫ್ರೆನ್ಸ್ ಇದೆ ಅಜಿತ್ ಅವರೇ. ಏನು ಅಂದ್ರೆ ಶೋಭಾ ಕರಂದ್ಲಾಜೆ ಅವರು ಒಂದು ಮಿನಿಸ್ಟ್ರಿ ತಗೊಂಡು ಅವ್ರದ್ದು ಡಿಪಾರ್ಟ್ಮೆಂಟ್ ಕೊಟ್ಟಿದಾಗ ಪವರ್ ಮಿನಿಸ್ಟ್ರಿ ಕೊಟ್ಟಿದ್ದು ನಮ್ಮ ಯಡಿಯೂರಪ್ಪನವ್ರ ಸರ್ಕಾರನೇ. ನಾವು ಪುಷ್ ಮಾಡಿದೀವಿ. ಮತ್ತೆ ಇದೇ ಮೀಸಲಾತಿಯ ವಿರುದ್ಧ ಮಾತಾಡ್ತಿರಂತಹ ರಾಹುಲ್ ಗಾಂಧಿ ಅವರು ಯಾಕೆ ಕಾಯ್ಬೇಕು ನಾವು 33 ಮೀಸಲಾತಿ ಬರೋದಕ್ಕೆ 2029 ಯಾಕೆ ಕಾಯ್ಬೇಕು, ಇವತ್ತೇ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳುವಂತಹ ರಾಹುಲ್ ಗಾಂಧಿಗೆ ಲಡ್ಕಿ ಹೂ ಲಡ್ ಸಕ್ತಿ ಹೂ ಮೇ ಅಂತ ಹೇಳುವಂತಹ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಕರ್ನಾಟಕ ಕಾಣಿಸ್ತಾನೆ ಇಲ್ವಾ? ಏನಾಯ್ತು ನಿನ್ನೆ ಇವ್ರ ಬಗ್ಗೆ ನಮಗೆ ಕಾಳಜಿ ಎಲ್ಲಿ 4 ವರ್ಷ ಹೊರಟೋಯ್ತು ಅಂತ ಈ ತರ ಬಹಳಷ್ಟು ಕೇಸಸ್ ಇದೆ. ಶೃಂಗೇರಿಯಲ್ಲಿ ಒಬ್ಬ ಕೋರ್ಟ್ ಅಲ್ಲಿ ಹೋಗಿರುವಂತಹ ಒಂದು ಸ್ಥಾನ ಇದೆ ಅಲ್ಲ, ನೀವು ಒಪ್ಪಿಟ್ಟಿದ್ದೀರಾ ಅಷ್ಟೇನೇನೆ ಅಂತ ಅಲ್ಲಿ ಎಲ್ಲ ಮಹಿಳಾ ನಾಯಕರು ಹೇಳ್ತಾ ಇದ್ರೆ 2-3 ಚರ್ಚೆ ಆಗ್ಬೋದಿತ್ತು ಅಂತ. ಸಮಾಜದ ಬಗ್ಗೆ ಒಂದು ನಾನು ವಿಶ್ಲೇಷಣೆ ಮಾಡ್ತಾ ಇರುವಂತದ್ದು ಇಲ್ಲಿ ಇದು ಇವತ್ತಿನ ನಿನ್ನೆ ನಡೆದಿರುವಂತದ್ದು ಏನು ಅಂದ್ರೆ, ಫಸ್ಟ್ ನೀವು ಹೆಸರು ಕೊಡ್ತೀರಾ, ಯಾರೋ ಒಬ್ರು ಮಹಿಳೆ ಹಾಕಬೇಕು, ಒಬ್ರು ಹೆಸರು ಕೊಡ್ತೀರಾ, ಇಲ್ಲ ಅದು ಇಲ್ಲಿ ಮತ್ತೆ 2 ತಿಂಗಳು ತಗೊಂಡಿದ್ದೀರಲ್ಲ ಒಂದು ಸಚಿವ ವಿಸ್ತರಣೆ ಮಾಡೋದಕ್ಕೆ 2 ತಿಂಗಳು ತಗೊಂಡಿದ್ದೀರಲ್ಲ, ನಿಮ್ಗೆ ಅಷ್ಟು ಗೊಂದಲ ಬರುತ್ತೆ ಅನ್ನೋದು ಸಹಜ. ಯಾವುದೇ ಸಂಪುಟ ಆದ್ರೂ ಗೊಂದಲ ಆಗತ್ತೆ, ಒಬ್ಬೊಬ್ಬರಿಗೆ ಎಷ್ಟೊಂದು ಜನಕ್ಕೆ ಎಲ್ಲರನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋದು ಸಹಜ. ಒಂದ್ ಜನ ಕೂತ್ಕೊಂಡು ಮಾತಾಡೋದಿರ್ಬೋದು, ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡು ಬರೋ, ನಿಮಗೆ ಗಾಯತ್ರಿ ಶಾಂತೇಗೌಡರದು ಮತ್ತೆ ಮನ್ಕಲ್ ವೈದ್ಯ ಅವ್ರದ್ದು ಟೈಪು ಅಂತ ಹೇಳಿದ್ರು, ತಪ್ಪಾಗಿದ್ದು ಟೈಪೋ ಇಂದ. ಅಂದ್ರೆ ಇದು ಇಲ್ಲಿಂದ ಕರ್ನಾಟಕದಿಂದ ಡೆಲ್ಲಿಗೆ ಹೋಗ್ತಾ ಇದೆಯೋ, ಡೆಲ್ಲಿಯಿಂದ ಇಲ್ಲಿ ಬರ್ತಾ ಇದೆಯೋ, ಇಬ್ರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೋ, ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಜೊಲ್ಲೆ ಮಂತ್ರಿ ಮಾಡಿದ್ರಲ್ಲ, ಮಂತ್ರಿಮಂಡಲದ OMR ಶೀಟ್ ಬದಲಾವಣೆ, ಶಶಿಕಲಾ ಜೊಲ್ಲೆ ಅವ್ರನ್ನ ಮಂತ್ರಿ ಮಾಡಿದ್ರಲ್ವಾ, ಅವ್ರ ಹೆಸರೇ ಇರಲಿಲ್ಲ. ಕೊನೆ ಕ್ಷಣದಲ್ಲಿ ಅವ್ರ ಹೆಸರು ಹಾಕಿ 0 ಟ್ರಾಫಿಕ್ ಮಾಡ್ಕೊಂಡು ಬಂದು ಅವ್ರು ಪ್ರಮಾಣ ವಚನ ಸ್ವೀಕರಿಸಿದ್ರು ಬೊಮ್ಮಾಯಿ ಸಂಪುಟದಲ್ಲಿ. ನಾತು ಅವರೇ, ನಾನು ಒಪ್ಪುತ್ತೀನಿ, ಆದ್ರೆ ಇದೇ ಭಾರತೀಯ ಜನತಾ ಪಾರ್ಟಿ ಶೋಭಕ್ಕನಿಗೆ ಪವರ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದು ಅದೇ ನಮ್ಮ ಪಕ್ಷ. ಇದಕ್ಕೇನೆ ಪ್ರಧಾನಮಂತ್ರಿಗಳು ಹೇಳ್ತಾ ಇರೋದು ಮೀಸಲಾತಿ ಬೇಕಾಗಿದೆ. ಈ ಮೀಸಲಾತಿನೇ ವಿರೋಧಿಸಿ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಹೋರಾಟ ಮಾಡ್ತಾ ಇರುವಂತದ್ದು. ಇದಕ್ಕೋಸ್ಕರನೇ ನಾವು ಹೇಳ್ತಾ ಇರೋದು. ನಾನು ಕೇಳೋ ಪ್ರಶ್ನೆ ಏನು ಅಂದ್ರೆ, ನಿಮ್ಗೆ ಇಷ್ಟೊಂದು ಜನ ಮಹಿಳೆಯರು ಬಂದು ಕೇಳ್ತಾ ಇದಾರಲ್ಲ, ಒಂದ್ 2-3 ಸ್ಥಾನ ಕೊಡೋದಕ್ಕೆ ಸಾಧ್ಯನೇ ಇಲ್ವಾ? ಮತ್ತೆ ಇವತ್ತು ಹೆಂಗಾಗೋಗಿದೆ ಇಲ್ಲ, ಬಂದೇ ಬರುತ್ತೆ, ಹೇಗೋ ಅದು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಗೆ ಹಾಗೆ ಆಗತ್ತೆ ಅಷ್ಟೇ, ಅಲ್ಲಿಗೆ ಹೋಗಿದೆ ಚರ್ಚೆ. ಅಂತಹ ಒಂದು ಸಮಯದಲ್ಲಿ ಕಾಂಗ್ರೆಸ್ ಮಾಡಿರೋಂಥದ್ದು ಈ ಮಹಿಳೆನ ಕರ್ಕೊಂಡು ಬಂದು ಇಲ್ಲಿ ಟಿವಿ ಸ್ಕ್ರೀನ್ ಅಲ್ಲಿ ನಿಲ್ಸಿ ಅವ್ರಿಗೇನು ಹೇಳಿಲ್ಲ. ಮತ್ತೆ ಸಮುದಾಯದ ಬಗ್ಗೆ ಹೇಳಿದ್ರು, ಒಂದು ಸಮುದಾಯದಕ್ಕೆ ಇಬ್ರು ಕೊಡೋದಿಕ್ ಆಗಲ್ಲ ಅಂತ ನ್ಯೂಸ್ ಅಲ್ಲಿ ಓಡ್ತಾ ಇರುವಂತದ್ದು, ಬಹಳಷ್ಟು ಜನ ಚರ್ಚೆ ಮಾಡ್ತಾ ಇರುವಂತದ್ದು. ಬ್ಯಾಡಗಿ MLA ಅಲ್ಲ, ಕಾಂಗ್ರೆಸ್ ವಕ್ತಾರರು ಹೇಳಿದ್ರು ಬ್ಯಾಡಗಿ MLA ಅವರನ್ನ ಕೂಡಿಸ್ಬೇಕಿತ್ತು ಅಂತ ಸಿದ್ದರಾಮಯ್ಯನವ್ರದ್ದು ಆಸಕ್ತಿ ಇದ್ದಿದ್ದು. ಆವಾಗ ಅವ್ರಿಗೆ ಕಾಣಿಸ್ಲಿಲ್ವಾ? ಇಬ್ರು ಕುರುಬ್ರು ಆಗೋದಿಲ್ವಾ? ಯತೀಂದ್ರ ಅವರು ಇರ್ಲೇಬೇಕು, ಆದ್ರೆ ಇನ್ನೊಬ್ರು ಕೊಡಬಾರ್ದು. ಮತ್ತೆ ಅವರು ಬರೀ ಅವರೊಬ್ರು ಕುರುಬ ನಾಯಕ ಆಗ್ಲಿ, ಯಾವುದೇ ಆಗಿರ್ಲಿ, ಕುರುಬ ನಾಯಕರು ಮಾತ್ರ ಅಲ್ಲ, ಅವರೊಬ್ಬ ಮಹಿಳೆ ಅಂತಾನೂ ಇಲ್ಲಿ ಅಕ್ಸೆಪ್ಟ್ ಮಾಡಬೇಕು ತಾನೆ ನೀವು. ಇದು ಒಂದು. ಮತ್ತೆ ಯಾಕೆ ನಾನು ವಿಶೇಷವಾಗಿ ಇದನ್ನು ಎತ್ತುತ್ತಾ ಇದ್ದೀನಿ ಅಂದ್ರೆ, ಇದೇ ಟೇಬಲ್ ಅಲ್ಲಿ ಕೂತ್ಕೊಂಡು ಎಷ್ಟು ಬಾರಿ ನಾವು ಗೃಹಲಕ್ಷ್ಮಿ, ಗೃಹಜ್ಯೋತಿ, ನಾವು ಮಹಿಳೆಯರ ಸಬಲೀಕರಣದ ಬಗ್ಗೆ ಇಷ್ಟು ನಾವು ಮಾಡ್ತಾ ಇದೀವಿ, ಯಾವತ್ತೂ ಮಾಡದೇ ಇರುವಂತಹ ಸರ್ಕಾರ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇರಲ್ಲ ಈ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರ ಸರ್ಕಾರ. ನಿಮಗೆ ಒಬ್ಬರೇ ಒಬ್ರು ನಿಮ್ಮದೇ ಎಲ್ಲಾ ಪಕ್ಷಗಳಲ್ಲಿ ಮಹಿಳೆಯರು ಒಂದು 15% ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.